ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ ಎಕ್ಸರ್ಸೈಸ್ 1.3 12 ಲೆಕ್ಕ ಬಿಡಿಸೋಣ. 6ರಿಂದ ಭಾಗಿಸಲ್ಪಡುವ ಮೊದಲು 14 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು? 6ರಿಂದ ಭಾಗಿಸಲ್ಪಡುವ 6, 12, 18, 24 ಇವು 6ರಿಂದ ಭಾಗಿಸಲ್ಪಡುವ ಪೂರ್ಣಾಂಕಗಳು. a = 6, d ವ್ಯತ್ಯಾಸ, a2 - a1 12 - 6, ಸೊ 6 ವ್ಯತ್ಯಾಸ. ಮೊದಲು 40 ಪದಗಳು ಮೀನ್ಸ್ S4. ಸೊ n is 40. So formula Sn n/2 2a plus n minus 1 into d. S40 40 divided by 2 2 into a ಅಂದರೆ 6 plus n ಅಂದರೆ 40 minus 1 d is 6. S40 2 1s are 2 20s means 20, 6 2s are 12 plus 30 40 plus 1 39 into 6. S40 20 12 plus 39 into 6 234. S40 equal to 220 into 234 into 12 246. So S40 equal to 20 into 246 4920. So answer is 4920. So 13ನೇ ಲೆಕ್ಕ ನೋಡೋಣ. 13ನೇ ಕ್ವಶನ್ 1.3 ಒಳಗೆ 13ನೇ ಕ್ವಶನ್. ಮೊದಲು 15 ಎಂಟರ ಅಪವರ್ತ ಮೊತ್ತವೇನು? ಸೊ ಎಂಟರ ಅಪವರ್ತ 8, 16, 24 ಅಪ್ ಟು 120. ಇ ಅಂದರೆ ಮೊದಲನೇ ಪದ 8, ಡಿ ವ್ಯತ್ಯಾಸ, a2 - a1 16 - 8 16 - 8 is 8. an equal to or last term equal to 120. n equal to 15. Sn formula Sn equal to n/2 a plus l. S15 15/2 a plus 120. a is 8, l is last term 20. S15 equal to 15/2 into 120 plus 8 128. 2 1s are 2 6s are 2 4s are. S15 equal to 15 into 64. So S15 is 960. Answer S15 is 960. ಸೊ 14ನೇ ಲೆಕ್ಕ ನೋಡೋಣ. 0 ಮತ್ತು 50 ನಡುವಿನ ಬೆಸ ಸಂಖ್ಯೆಗಳ ಮೊತ್ತವೇನು? 0 ಮತ್ತು ನಡುವೆ ಬೆಸ ಸಂಖ್ಯೆಗಳು 1, 3, 5, 7 ಅಪ್ ಟು 49. ಇ ಅಂದರೆ ಮೊದಲನೇ ಪದ, ಡಿ ವ್ಯತ್ಯಾಸ, a2 - a1 3 - 1 ಡಿಫರೆನ್ಸ್ 2 ವ್ಯತ್ಯಾಸ 2. an or l ಲಾಸ್ಟ್ ಟರ್ಮ್ 49. an equal to a plus n minus into d. an 49 a1 n minus 1 into d2. 49 minus 1 ಈ ಕಡೆ ಹೋದರೆ ಪ್ಲಸ್ 1 ಈ ಕಡೆ ಹೋದರೆ ಮೈನಸ್. ಸೊ n minus 1 into 2 48 ಆಯಿತು. ಡಿವೈಡೆಡ್ ಬೈ ಈ 2
ಕೆಳಗಡೆ. ಸೊ n ಮೈನಸ್ 1 ಎರಡಲೇ 2 4 24. ಸೊ -1 ಈ ಕಡೆ ಬಂದರೆ +1. ಸೊ n equal to 24 plus 1 25. So n equal to 25. So n equal to 25. A equal to 1. D equal to 2. A equal to 1. D equal to 2. Sn equal to n by 2 a plus l. ಸೂತ್ರ ಸಾರಿಂದ S15 equal to S25 equal to 25 divided by 2. A ಒಂದನೇ ಪದ 1, L 49 49. S25 25 by 2 into 1 plus 1 50. 2 1 25. S25 equal to 25 into 25. S25 equal to 25 into 25, 625. Answer. ಸೊ ಮುಂದಿನ ಲೆಕ್ಕ ಎಕ್ಸರ್ಸೈಸ್ 1.3 15ನೇ ಲೆಕ್ಕ. ಕಟ್ಟಡವೊಂದು ಕೆಲಸದ ಗುತ್ತಿಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗಿದೆ: ಮೊದಲನೆಯ ದಿನಕ್ಕೆ 200, ಎರಡನೇ ದಿನಕ್ಕೆ 250, ಮೂರನೇ ದಿನಕ್ಕೆ 300 ಇತ್ಯಾದಿ. ಪ್ರತಿದಿನದ ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ 50 ರೂಪಾಯಿ ಜಾಸ್ತಿ. ಹಾಗಾದರೆ ಒಬ್ಬ ಗುತ್ತೇದಾರನು ಒಂದು ಕೆಲಸವನ್ನು ಪೂರ್ತಿಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ. ಈಗ ಬಿಡಿಸೋಣ. ಸೊ ಒಂದನೇ ದಿವಸ 200, ಎರಡನೇದು 250, ಮೂರನೇದು 300. ಹೀಗೆ 30 ದಿನಗಳು. ಎ ಈಕ್ವಲ್ ಟು ಮೊದಲನೇ ಸಂಖ್ಯೆ 200, ವ್ಯತ್ಯಾಸ A2 ಮೈನಸ್ A1, 250 ಮೈನಸ್ 200, ವ್ಯತ್ಯಾಸ 50. n ಈಕ್ವಲ್ ಟು 30 ಮೀನ್ಸ್ 30 ದಿನಗಳು. ಇಲ್ಲಿ ನಾವು Sn ಕಂಡುಹಿಡಿಯಬೇಕು. Sn ಈಕ್ವಲ್ ಟು n by 2 2a, n by 2a, 2a equal to n minus 1 into d. S30 30 by 2 2 into a 200 plus 30 minus 1 into 50. Continue. S30 30 by 2 means 15. 400 2 into 200 400 plus 39 29 plus 1 39 plus 1 is 29 into 50. S30 equal to 15 into 400 plus 29 to 50, 1450. S30 equal to 15 into plus 1850. S30 equal to 15 into 1850. So 27,750. 27,750. आंसर. एक्सपर्ट करियर अकेडमी विजयपुर सैनिक स्कूल ಮೊದಲನೇ ಗೇಟ್ ಹತ್ತಿರ ತೆರಳು ಹಬೀಬ್ ನಗರ್ ವಿಜಯಪುರ್. ಅಡ್ಮಿಷನ್ ಓಪನ್ ಸಮರ್ ವೆಕೇಶನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. Class 10th Kannada medium and English medium admission are open. Class 9th, Class 8th, Class 7th, Class 6th, Class 5th, Class 4th. And all competitive exam, Navodaya Sainik Kittur. So Arts, Commerce, Science, PUC per second Arts, Commerce, Science. All class coaching available in Expert Career Academy.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸೊ ವಿಳಾಸ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ, ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ ತರೂರು ಹಬೀಬ್ ನಗರ್ ವಿಜಯಪುರ. ಒಮ್ಮೆ ಭೇಟಿ ಕೊಡಿ.